ಘಟನೆಯಲ್ಲಿ ನೊಂದ ವ್ಯಕ್ತಿಯು ದೂರು ನೀಡಿರುವುದಿಲ್ಲ. ಘಟನೆಯಲ್ಲಿ ನೊಂದ ವ್ಯಕ್ತಿಯು ದೂರು ನೀಡಿದರೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ದೂರನ್ನು ಮುಕ್ತಾಯಗೊಳಿಸಲಾಗಿದೆ ಅಂಥೇಳಿ ಕ್ಯಾಂಪ್ ಪೊಲೀಸ್ ಠಾಣೆಯವರು ನನಗೆ ಹಿಂಬರ ಕೊಡ್ತಾರೋ. ಆದರೆ ಇಲ್ಲೇ ನಾನು ಮತ್ತೆ ಪುನಃ ಈಗ ಏನಾಗಿದೆ ಅಂದ್ರೆ ಇಲ್ಲೇ ಮೂರನೇ ವ್ಯಕ್ತಿ ದೂರು ಕೊಟ್ಟಿವಿ ಅಂಥೇಳಿ ನಾನು ಅರ್ಜಿಯನ್ನು ವಿಲೇಖ ಹಾಕಿಬಿಟ್ರು ನಾ ಕೊಟ್ಟ ದೂರನ್ನು. ಆದರೆ ಇತ್ತೀಚೆಗೆ ಬೆಂಗಳೂರಲ್ಲಿ MLC ರವಿಕುಮಾರ್ ಅಂಥೇಳಿ MLC ರವಿಕುಮಾರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಇವರಿಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದರು. ಅವ್ರು ದೂರು ಕೊಟ್ಟಿಲ್ಲ. ಅಲ್ಲಿ ವಿಧಾನಸೌಧ ಠಾಣೆಯಲ್ಲಿ ಅಲ್ಲಿ ಮೂರನೇ ವ್ಯಕ್ತಿ ಸಾಮಾಜಿಕ ಕಾರ್ಯಕರ್ತೆ ನಾಗರತ್ನ ಅನ್ನೋರು ದೂರು ಕೊಟ್ಟಿದ್ದಾರೆ. ಘಟನೆಯಲ್ಲಿ ನೊಂದ ವ್ಯಕ್ತಿ ದೂರು ಕೊಟ್ಟಿಲ್ಲ. ಅಲ್ಲೇ ನನ್ನ ಹಾಗೆ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ದೂರು ಕೊಟ್ಟರೆ ಕೇವಲ 2 ಗಂಟೆಯಲ್ಲಿ MLC ರವಿಕುಮಾರ್ ಅವ್ರ ಮ್ಯಾಗೆ FIR ಮಾಡಿದ್ದನ್ನು ನೋಡಿದ್ರೆ ಬಹುತೇಕ ನನಗನ್ನಿಸ್ತೈತಿ ವಿಧಾನಸೌಧದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಒಂದು ಕಾನೂನು ಮತ್ತು ಇಲ್ಲೊಂದು ಕಾನೂನು ಅಂತೇಳಿ ನನಗೆ ಕಂಡು ಬರ್ತಾ ಇದೆ.